ಗಾಡಿ ಸ್ಕಿಡ್ ಆಗಿ ಬಿದ್ದೋಗಿದೆ, ಫುಡ್ ಬಿದ್ದೋಗಿದೆ ಕೆಳಗಡೆ. 12 ನಿಮಿಷ ಲೇಟ್ ಆಯಿತು. ಇಮಿಡಿಯೇಟ್ ರೆಸ್ಪಾನ್ಸ್ ತಗೋಬೇಕು. ಅದೇ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಅಂತ ಹೇಳೋದು. ಅದಕ್ಕೆ ಇಮಿಡಿಯೇಟ್ಗೆ ಕಟ್ಟಾಯಿತು ನೋಡ್ರಿ, ಕಟ್ಟಾಯಿತು. ಎಮರ್ಜೆನ್ಸಿ ಹೆಲ್ಪ್ ಲೈನು ಕಟ್ಟಾಯಿತು. ಇದಕ್ಕಿಂತ ಜೊಮ್ಯಾಟೋನೇ ಬೆಟರ್ ಅಲ್ರಿ? ಇಲ್ಲ ಮೇಡಮ್, ಇಲ್ಲಿ ಮಳೆ ಬರ್ತದೆ, ಸ್ಕಿಡ್ ಆಗಿ ಗಾಡಿ ಬಿದ್ದೋಗಿದೆ. ನಮಗೆ ಇದಾಗಿದೆ ಮೇಡಮ್, ಸ್ವಲ್ಪ ಇದಾಗಿದೆ, ಸ್ಕಿನ್ ಔಟ್ ಆಗಿದೆ ಸ್ವಲ್ಪ. ಇಲ್ಲಿ ಆರ್ಡರ್ ಮಾಡೋರು ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸ್ವಿಗೆ ಬೆಲೆನೇ ಇಲ್ಲ. ಹಾಂ, ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಜನದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಆಲ್ರೆಡಿ ನಾನು ಪೋರ್ಟರ್ ಮತ್ತು ಯಾವುದು ಝೊಮ್ಯಾಟೋದು ನಾನು ಆಕ್ಸಿಡೆಂಟ್ ಆದರೆ ಕಸ್ಟಮರ್ ಸಪೋರ್ಟ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತೇಳ್ಬಿಟ್ಟು ನಾನು ವಿಡಿಯೋನ ಮಾಡಿದ್ದೆ. ಸ್ವಿಗ್ಗಿದು ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರಾ, ಏನು ಮಾಡ್ತಾರೆ ಅಂತ ನೋಡೋಣ ಅಂಥೇಳಿ ತುಂಬ ಜನ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಇವಾಗ ಮಳೆ ಬೇರೆ ಬರೋ ಥರ ಆಗಿಬಿಟ್ಟಿದೆ. ನೋಡೋಣ, ಇವಾಗ ಆನ್ಲೈನ್ಗೆ ಹೋಗ್ತೀನಿ. ಆನ್ಲೈನ್ಗೆ ಹೋದ್ಮೇಲೆ ಆರ್ಡ್ರ್ ಬರುತ್ತೆ, ಬಟ್ ಎಲ್ಲ ಆರ್ಡ್ರನ್ನೂ ಮಾಡೋಕ್ಕಾಗಲ್ಲ. ಅದರಲ್ಲಿ ಎಸ್ಪೆಷಲಿ ಯಾವ್ದಾದ್ರು ಒಂದು ಆರ್ಡ್ರನ್ನ ಪಿಕ್ ಮಾಡಿಕೊಂಡು ನಾವು ಈ ಎಕ್ಸ್ಪೆರಿಮೆಂಟ್ನ ಮಾಡಬೇಕಾಗತ್ತೆ. ದಯವಿಟ್ಟು ಕ್ಷಮೆ ಇರಲಿ. ಯಾರು ಫುಡ್ ಆರ್ಡರ್ ಮಾಡಿರ್ತೀರ ಅವರು ಸ್ವಲ್ಪ ಡಿಲೇ ಆಗ್ಬೋದು, ಇಲ್ಲಾಂದರೆ ಆರ್ಡರ್ ಕೂಡ ಕ್ಯಾನ್ಸಲ್ ಆಗ್ಬೋದು. ನೋಡಬೇಕು ಏನಾಗುತ್ತೆ ಅಂತೇಳ್ಬಿಟ್ಟು. ಆಲ್ಮೋಸ್ಟ್ ನಾನು ಏನು ಅಂದರೆ ಸ್ನ್ಯಾಕ್ಸು ಅಂದರೆ ಯಾವ್ದಾದ್ರು ಊಟ ಇಲ್ಲದೆ ಇರೋದನ್ನು ನಾನು ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡ್ಕೊಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಇದರಿಂದ ಯಾರಿಗಾದರೂ ತೊಂದರೆ ಆದರೆ ಇದೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ನ ಮಾಡಿ. ಇವಾಗ ಟೈಮ್ ಆಗಿದೆ, 4 ಗಂಟೆ ಆಯಿತು. ಆನ್ಲೈನ್ಗೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು. ಫಸ್ಟ್ ಆರ್ಡ್ರ್ ಬರಬೇಕು. ಆರ್ಡ್ರ್ ಬಂದರೆ ಆರ್ಡ್ರ್ ಯಾವ ಲೊಕೇಶನಲ್ಲಿ ಬಿದ್ದಿದೆ ಅಂತ ನೋಡಬೇಕು. ಅದೇ ರೀತಿ ಅದು ಎಕ್ಸ್ಪೆರಿಮೆಂಟ್ಗೆ ಕರೆಕ್ಟ್ ಆಗುತ್ತಾ ಅಂತೇಳಿ ನೋಡಬೇಕು. ಆ ಥರ ಎಲ್ಲ ಇದ್ದಾವೆ. ನೋಡೋಣ, ಬನ್ನಿ ಆನ್ಲೈನ್ಗೆ ಹೋಗೋಣ. ಓಕೆ, ಇವಾಗ ಒಂದು ಆರ್ಡ್ರ್ ಬರ್ತಾಯಿದೆ, ಕನ್ಫರ್ಮ್ ಮಾಡ್ತೀನಿ. ಅಲ್ಲಿ ನಂದನಾ ಪ್ಯಾಲೇಸಿಂದ ತೊಗೊಂಡೋಗ್ಬೇಕು. ಬನ್ನಿ ಇವಾಗ ಪಿಕಪ್ ಮಾಡೋಕ್ಕೆ ಹೋಗೋಣ. ಓಕೆ, ಇವಾಗ ಆರ್ಡ್ರನ್ನ ಪಿಕ್ ಮಾಡೋಣ. ಫಸ್ಟು ಕನ್ಫರ್ಮ್ ಕೊಡ್ತೀನಿ. ಕನ್ಫರ್ಮ್ ಕೊಟ್ಟು ಆರ್ಡರ್ ಪಿಕ್ ಆಯಿತು. ಇವಾಗ ಆ ಕಡೆ ಹೋಗಬೇಕು, ಊರು ಹೊರಗಡೆ ಹೋಗ್ಬೇಕು. ನನಗೂ ಇದೇ ಥರ ಆರ್ಡರ್ ಬೇಕಾಗಿತ್ತು. ಬನ್ನಿ ಇವಾಗ ಇದನ್ನೇ ಆದಷ್ಟು ಮಾಡೋಣ. ಮಳೆ ಬರುತ್ತೆ ಅನಿಸುತ್ತೆ, ನೋಡೋಣ. ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಇದ್ದೀನಿ, ಬಟ್ ಯಾರೂ ಜನ ಇಲ್ಲದಿರೋದು ನೋಡ್ಕೊಂಡು ಕುತ್ಕೊಂಡಿದ್ದೀನಿ. ಇನ್ನೂ 4 ಕಿಲೋಮೀಟರ್ ಇದೆ ಹೋಗೋಕ್ಕೆ. ಓಕೆ, ಇವಾಗ ನಾನು ಆ್ಯಪ್ನಲ್ಲಿ ಹೋಗ್ತೀನಿ. ಇವಾಗ ಅದಕ್ಕಿಂತ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಸ್ಕ್ರೀನ್ ರೆಕಾರ್ಡ್ ಆನ್ ಆಗಲಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇವಾಗ ಏನು ಮಾಡ್ತೀನಿಯಪ್ಪ ಅಂದರೆ, ಇದು ಕ್ಯಾಶ್ ಪೇಮೆಂಟ್ ಇದೆ. 285 ರೂಪಾಯಿ ಕ್ಯಾಶ್ ಪೇಮೆಂಟ್ ಇದೆ. ಇವಾಗ ನಾನು ಹೇಳೋದೇನು ಅಂದರೆ, ಸರ್ ಗಾಡಿ ಸ್ಕಿಡ್ಡಾಗಿ ಬಿದ್ದೋಯ್ತು, ಮಳೆ ಬೇರೆ ಬರೋ ಥರ ಆಗಿದೆ ಅಂತ ಹೇಳೋದು. ಫುಡ್ಡು ಡ್ಯಾಮೇಜ್ ಆಗಿದೆ ಅಂತ ನಾನು ಹೇಳ್ತೀನಿ. ನೋಡೋಣ ಅವ್ರು ಏನು ಹೇಳ್ತಾರಂತ. ಹೆಲ್ಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಹೆಲ್ಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೆಲ್ಪ್ ಅಂತಿದೆ, ಇಲ್ಲ SOS ಅಂತ ಇದೆ. ಅದ್ರ ಮೇಲೆ ಕೂಡ ನೀವು ಕ್ಲಿಕ್ನ ಮಾಡ್ಕೋಬೋದು. ಕಾಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ ಇದೆ ನೋಡಿ, ಕಾಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ ಇದೆ. ಓಕೆ, ಕಾಲ್ ಎಮರ್ಜೆನ್ಸಿ ಹೆಲ್ಪ್ಲೈನು ಕೂಡ ತೊಗೋಬೋದು. ಇಲ್ಲಾಂದರೆ ಐ ಹ್ಯಾವ್ ಪ್ಯಾಕೇಜಿಂಗ್ ಇಶ್ಯೂ ಅಂತ ಹಾಕ್ಬೋದು, ಇಲ್ಲಾಂದರೆ ಬೇಡ. ಕಾಲ್ ಆ್ಯಂಬುಲೆನ್ಸ್ ಇದೆ, ಕಾಲ್ ಪೊಲೀಸ್ ಇದೆ, ಕಾಲ್ ಇನ್ಶೂರೆನ್ಸ್ ಡೀಟೇಲ್ಸ್ ಇದೆ. ಕಾಲ್ ಸ್ವಿಗ್ಗಿ ಎಮರ್ಜೆನ್ಸಿ ಹೆಲ್ಪ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಒಂದು ನಂಬರ್ ಬರ್ತಾ ಇದೆ, ಅದನ್ನು ನಂಬರ್ಗೆ ಕಾಲ್ ಮಾಡಬೇಕಾಗತ್ತೆ. ಒಂದು ನಿಮಿಷ ವೇಟ್ ಮಾಡಕ್ಕೆ ಹೇಳಿದ್ದಾರೆ. ಎಮರ್ಜೆನ್ಸಿ ನಂಬರು ಇಮಿಡಿಯೇಟಾಗಿ ಕನೆಕ್ಟ್ ಆಗ್ತಾಯಿಲ್ಲ. ಎಮರ್ಜೆನ್ಸಿ ನಂಬರು, ಸ್ವಿಗ್ಗಿ ಎಮರ್ಜೆನ್ಸಿ ನಂಬರು ಜೋರಾಗಿ ಬಂತು. ಮಳೆ ಜೋರಾಗಿ ಬಂತು. ಬೇರೆ ಲೊಕೇಶನ್ಗೆ ಹೋಗೋಣ ಬನ್ನಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಏನಿತ್ತು ಅದು ಕಟ್ಟಾಯಿತು. ಯಾವುದೇ ರೀತಿ ಕಾಲ್ ಹೋಗಲಿಲ್ಲ. ಇನ್ನೊಂದು ಸತಿ ಟ್ರೈ ಮಾಡೋಣ ಏನಾಗುತ್ತೆ ಅಂತೇಳಿ. ಹಿಂದಿ ಕೆ ಲಿಯೇ 1 ದಬಾಯ್, ಕನ್ನಡಕ್ಕಾಗಿ 2 ಅನ್ನು ಒತ್ತಿರಿ. All our agents are busy assisting other customers. Your call is important to us. Please stay on the line for the with an available agent. ಮಳೆ ಬರ್ತಾ ಇದೆ, ಜೋರಾಗೆ ಮಳೆ ಬರ್ತಾ ಇದೆ. ಹಿಂದೆ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಜೋರಾಯಿತು. ನಾನು ಇಲ್ಲೇ ಗಿಡದ ಹತ್ರ ನಿಂತ್ಕೊಂಡಿದ್ದೀನಿ. ಎಮರ್ಜೆನ್ಸಿ ಸಪೋರ್ಟ್ ಅಂತೆ. ಇವ್ರ ಕಡೆಯಿಂದ ಕಾಲು ಇಲ್ಲ, ಏನೂ ಇಲ್ಲ.
ಇಷ್ಟ ನಾನೇನು ಅನ್ಕೊಂಡಿದ್ದೆ 2 ನಿಮಿಷದಲ್ಲಿ ಬರ್ಬೋದು ಅಂತ ಅನ್ಕೊಂಡೆ. ಇನ್ನೂ ಬರ್ತಾ ಇಲ್ಲ ಅವ್ರ ಕಡೆಯಿಂದ ಕಾಲು. ಎಮರ್ಜೆನ್ಸಿನೇ ಇದು. ಅಪ್ಪೋ, ಸ್ವಿಗ್ಗಿ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಇದ್ದೆ. ನೋಡೋಣ ಇರಿ ಏನು ಮಾಡ್ತಾರೆ ಅಂತ. ನೋಡ್ರಿ ಇನ್ನೂ ಎಮರ್ಜೆನ್ಸಿ ಏನು ಇದು, ಎಮರ್ಜೆನ್ಸಿ ಹೆಲ್ಪ್ಲೈನಾ? ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂದರೆ 1 ನಿಮಿಷದಲ್ಲಿ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗ್ತಲ್ಲ, ನೋಡೋಣ ಇರಿ. ನೋಡಿ ಯಾರೂ ಮಾತಾಡ್ತಾ ಇಲ್ಲ. ಹಲೋ, ಕಟ್ಟಾಯಿತು ನೋಡ್ರಿ, ಕಟ್ಟಾಯಿತು. ಎಮರ್ಜೆನ್ಸಿ ಹೆಲ್ಪ್ಲೈನು ಕಟ್ಟಾಯಿತು. ಇದಕ್ಕಿಂತ ಜೊಮ್ಯಾಟೋನೇ ಬೆಟ್ರ್ ಅಲ್ರಿ, ಎಷ್ಟೋ ಬೆಟ್ರು. ಜೊಮ್ಯಾಟೋ ಅವರು ಮಾಡಿದ ತಕ್ಷಣ ಒಂದು ನಿಮಿಷನೂ ಆಗಿದ್ದಿಲ್ಲ, ಅದಷ್ಟು ಬೇಗ ನಮಗೆ ರಿಟರ್ನ್ ಕಾಲ್ ಬಂತು. ಬಟ್ ಇವ್ರ ಕಡೆಯಿಂದ ಕಾಲ್ ಬಂದಿಲ್ಲ. ಓಕೆ, ಇನ್ನೊಂದ್ಸತಿ ನಾನು ಬೇರೆ ಇದರಿಂದ ಟ್ರೈ ಮಾಡ್ತೀನಿ ರೀ. ಏನ್ರಿ ಇದು ಎಮರ್ಜೆನ್ಸಿ ಹಿಂಗ ರೆಸ್ಪಾನ್ಸ್ ಮಾಡೋದು? ಸ್ವಿಗ್ಗಿ ಅವರೇ, ನೀವಿನ್ನೂ ಅಪ್ಡೇಟ್ ಆಗಬೇಕು ನೋಡಿ. 4-5 ನಿಮಿಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ಪಾರ್ಟ್ನರ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಕತಿ? ಎಮರ್ಜೆನ್ಸಿ ಅಂದರೆ ಇಮಿಡಿಯೇಟಾಗಿ ಕಾಲ್ ರೆಸ್ಪಾನ್ಸ್ ತಗೋಬೇಕು. ಜೊಮ್ಯಾಟೋ ಅವ್ರು ನೋಡಿ ಕಲೀರಿ ನೋಡಿ. ಎಮರ್ಜೆನ್ಸಿ ಹಿಂಗ ನಿಜವಾಗ್ಲೂ ನಾನು ಏನು ಅನ್ಕೊಂಡಿದ್ದೆ ಅಂದರೆ ರೆಸ್ಪಾನ್ಸ್ ತಗೋಬೋದು ಅಂತ ಅನ್ಕೊಂಡಿದ್ದೆ ಇಮಿಡಿಯೇಟಾಗಿ. ಬಟ್ ಇವರು ನೋಡಿ, ಎಷ್ಟು ಹೊತ್ತಿಂದ ಆಯಿತು. ನಾನು 5 ನಿಮಿಷ ಆಯಿತು ಟ್ರೈ ಮಾಡ್ತಾ ಇದ್ದೀನಿ. 5 ನಿಮಿಷದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಲ್ಲ. 2 ಸತಿ ಕಟ್ಟಾಯಿತು, ಇದು 3ನೇ ಸತಿ ಮಾಡಿದ್ದೀನಿ. ನೋಡೋಣ, 3ನೇ ಸಲ ಇದು ಮಾಡ್ತಾ ಇರೋದು ನೋಡಿ. All our agents are busy assisting other customers. Your call is important to us. Please stay on the line for the next with an available agent. ಮತ್ತೆ ಅದೇ ಥರ ಬಂತು. ಅಲ್ಲ, ಇದಕ್ಕೇನಾರು ಎಮರ್ಜೆನ್ಸಿ ಅಂತಾರ? ಈ ಥರ ಮಾಡಿದ್ರೆ ಎಮರ್ಜೆನ್ಸಿ ಅಂತಾರೆ ಇದಕ್ಕೆ? My name is Ashwini. How may I assist you? ಮೇಡಮ್, ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, 10 ಮಿನಿಟ್ಸ್ ಆಯ್ತು ಮೇಡಮ್. ಹೇಳಿ ಸರ್, ಏನು ಇಶ್ಯೂ ಸರ್? ಇಲ್ಲ ಮೇಡಮ್, ಇಲ್ಲಿ ಮಳೆ ಬರ್ತದೆ, ಸ್ಕಿಡ್ ಆಗಿ ಗಾಡಿ ಬಿದ್ದೋಗಿದೆ. ಓಕೆ, ನಿಮ್ಗೇನಾದ್ರು ಭಯ ಆಗಿದೆಯಾ ಸರ್? ನಮಗೆ ಇದಾಗಿದೆ ಮೇಡಮ್, ಸ್ವಲ್ಪ ಇದಾಗಿದೆ, ಸ್ಕಿನ್ ಔಟ್ ಆಗಿದೆ ಸ್ವಲ್ಪ. ಓಕೆ, ಸೊ ಇವಾಗ ಆರ್ಡರ್ ಡೆಲಿವರಿ ಮಾಡೋಕ್ಕಾಗುತ್ತಾ? ಇಲ್ಲ ಮೇಡಮ್, ಆರ್ಡರ್ ಡ್ಯಾಮೇಜ್ ಆಗಿದೆ, ಮಳೆ ಬರ್ತದೆ, ಮಳೇಲಿ ಬಿದ್ದೋಯ್ತು ಅದು. ಓಕೆ ಸರ್, ನಾನು ಟೀಮ್ಗೆ ಎಸ್ಕಲೇಟ್ ಮಾಡ್ತೀನಿ. ಆರ್ಡರ್ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡೋದಕ್ಕೆ ಇಲ್ಲ ಅನ್ಅಸೈನ್ ಮಾಡ್ತಾರೆ ಅವರು, ವೇಟ್ ಮಾಡಿ. ಬಟ್ ಮೀನ್ ವೇಲ್ ನೀವು ಕೂಡ ಹೆಲ್ಪ್ ಸಪೋರ್ಟ್ ಅಲ್ಲಿ ಟಿಕೆಟ್ ರೇಸ್ ಮಾಡಿ ಸರ್. ನಿಮ್ಗೆ ಏನಾದ್ರು ಈಗ ಹಾಸ್ಪಿಟಲ್ ಹೋಗ್ತಿದ್ದೀರಾ, ಇಲ್ಲ ಯಾವ ತರ ಇದೆ ಸರ್? ಅದೇ ಮಳೆ ಬರ್ತದೆ ಮೇಡಮ್, ಇಲ್ಲಿ ಒಂದು ಗಿಡದ ಹತ್ರ ನಿಂತ್ಕೊಂಡಿದ್ದೀನಿ. ಓಕೆ ಸರ್, ನಾನು ಎಸ್ಕಲೇಟ್ ಮಾಡ್ತೀನಿ. ಮತ್ತೆ ಹೆಲ್ಪ್ ಸಪೋರ್ಟ್ ಅಲ್ಲಿ ನೀವು ಕೂಡ ರೇಸ್ ಮಾಡಿ, ಓಕೆನಾ? ಹೆಲ್ಪ್ ಅಲ್ಲಿ ಏನಂತ ರೈಸ್ ಮಾಡ್ಬೇಕಲ್ಲ ಮೇಡಮ್? ಏನು ತಗೊಳ್ತಾನೆ? ಆರ್ಡರ್ ರಿಲೇಟೆಡ್ ಏನಾದ್ರು ಒಂದು ಹಾಕಿ, ಅವ್ರು ನಿಮ್ ಕನ್ಸರ್ನ್ ಟೀಮ್ ಅವ್ರು ಕಾಲ್ ಮಾಡ್ತಾರೆ, ಅವಾಗ ಹೇಳಿ ಈ ತರ ಕ್ಯಾನ್ಸಲೇಷನ್ ಅಂತ. ಮೇಡಮ್, ಮೇಲ್ ಕೂಡ ಹಾಕಂತೀನಿ. ಅದು ಫುಡ್ ಡ್ಯಾಮೇಜ್ ಅಂತ ಹಾಕಿದೆ, ಅದೇನೇನೋ ಬರ್ತಾ ಇತ್ತು ಅಲ್ಲಿ. ಓಕೆ, ಬಟ್ ಅವ್ರು ನಿಮಗೆ ಕಾಲ್ ಮಾಡಿ ಸರ್. ನೀವು ಇನ್ ಕೇಸ್ ಎಸ್ಕಲೇಟ್ ಮಾಡಿರೋದ್ರೆ ಕಾಲ್ ಮಾಡ್ತಾರೆ, ನೀವು ತಿಳಿಸ್ಬೋದು ಎಕ್ಸಾಕ್ಟ್ ಆಗಿ ಏನ್ ಇಶ್ಯೂ ಅಂತ ಹೇಳಿ. ಇವಾಗ ನಾನು ಟೀಮ್ಗೆ ನಾನು ಎಸ್ಕಲೇಟ್ ಮಾಡ್ತೀನಿ, ಅವ್ರು ಚೆಕ್ ಮಾಡಿ ಅವ್ರು ಇದ್ ಮಾಡ್ಕೋತಾರೆ ಸರ್. ಅವ್ರು ಅನ್ಅಸೈನ್ ಮಾಡ್ತಾರೆ ಇಲ್ಲ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಈಗ ಟ್ರೀಟ್ಮೆಂಟ್ ಬೇಕಾಗಿದೆಯಾ? ಸ್ವಲ್ಪ ಇದಾಗಿದೆ ಮೇಡಮ್, ಅಂದ್ರೆ ಸ್ಕಿನ್ ಇದಾಗಿದೆ, ಅಷ್ಟೇನೇನು ಜಾಸ್ತಿ ಆಗಿಲ್ಲ. ಇನ್ಶೂರೆನ್ಸ್ ಟೀಮ್ಗೂ ಟ್ಯಾಗ್ ಮಾಡಿರ್ತೀರಿ. ನಿಮ್ಗೆ ಏನಾದ್ರು ನಿಮ್ಗೆ ಇನ್ ಕೇಸ್ ಇನ್ಶೂರೆನ್ಸ್ ಡೀಟೇಲ್ಸ್ ಬಗ್ಗೆ ಕೇಳಬೇಕು ಅಂದ್ರೆ ನಮ್ ಟೀಮ್ ಕಾಲ್ ಮಾಡ್ಬೋದು. ಇನ್ ಕೇಸ್ ಟ್ರೀಟ್ಮೆಂಟ್ ಆದ್ಮೇಲೆ ಏನಾದ್ರು ಅಮೌಂಟ್ ಪೇ ಮಾಡಿದ್ರೆ ರಿಯಂಬರ್ಸ್ಮೆಂಟ್ ಆಗುತ್ತೆ. ಸೊ ನೀವು ನಮ್ ಟೀಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾವು ಅಸೆಸ್ ಮಾಡ್ತೀವಿ ಯಾವ ತರ ಅದು ರಿಯಂಬರ್ಸ್ ಆಗುತ್ತೆ ಅಂತ ಹೇಳಿ. ಈಗ ಏನ್ ಮಾಡ್ಬೇಕಂತ ಮೇಡಮ್? ಈಗ ಅದೇ ನಿಮ್ಗೆ ತುಂಬಾ ಗಾಯ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಆಗಾದ್ಮೇಲೆ ಕಾಲ್ ಮಾಡಿ, ನಿಮ್ಗೆ ಯಾವ ತರ ಕ್ಲೇಮ್ ಇನಿಶಿಯೇಟ್ ಮಾಡಿ ಅಮೌಂಟ್ ರಿಯಂಬರ್ಸ್ ಮಾಡಿದ್ವಿ, ಪೇ ಮಾಡಿರೋ ಅಮೌಂಟ್ ಹೇಗೆ ನೀವು ತಗೊಳ್ಳೋದಂತ ನಾವು ಹೇಳ್ತೀವಿ. ಇಲ್ಲ ಅಂದ್ರೆ ನೀವು ಲೈಕ್ ಕ್ಯಾಶ್ಲೆಸ್ ಹೋಗ್ಬೋದು. ನೀವು ಇರೋ ಪಿನ್ ಕೋಡ್ ಹೇಳಿದ್ರೆ ನಾನು ಯಾವ ಹಾಸ್ಪಿಟಲ್ ಕ್ಯಾಶ್ಲೆಸ್ ಆಗೋದಂತ ಹೇಳ್ತೀನಿ. ಹೋಗಿ ನೀವು ಅಲ್ಲಿ ಕ್ಯಾಶ್ಲೆಸ್ ಚೆಕ್ ಮಾಡ್ಬೋದು, ಅಲ್ಲಿ ಎಕ್ಸೆಪ್ಟ್ ಮಾಡ್ತಾರ ಅಂತ ಹೇಳಿ. ಕ್ಯಾಶ್ಲೆಸ್ ಆಗಿಲ್ಲ ಅಂದ್ರೆ ನೀವು ಪೇ ಮಾಡಿ ಮತ್ತೆ ನೀವು ಇನ್ಶೂರೆನ್ಸ್ ಟೀಮ್ ಹತ್ರ ಇಂದ ರಿಯಂಬರ್ಸ್ ಮಾಡ್ಬೇಕಾಗತ್ತೆ ಸರ್. ಹಾಸ್ಪಿಟಲ್ ಬೇಕಾದ್ರೆ ನಂಬರ್ ಕಾಲ್ ಮಾಡಿ. ಅಷ್ಟೊಂದೇನಾಗಿಲ್ಲ, ಇಲ್ಲ ಮನೆ ಹತ್ರ ಹಾಸ್ಪಿಟಲ್ ಹೋಗೋದಾಯ್ತು, ಜಾಸ್ತಿ ಏನಿಲ್ಲ. ಅದು ಆರ್ಡರ್ ಏನ್ ಮಾಡೋದು ಮೇಡಮ್, ಅದು ಹೇಳಿ. ಶೋರ್, ನಾನು ಇವಾಗ ಎಸ್ಕಲೇಟ್ ಮಾಡ್ತೀನಿ ಸರ್. ಆರ್ಡರ್ ಅನ್ಅಸೈನ್ ಮಾಡ್ತಾರೆ, ಇಲ್ಲ ಅಂದ್ರೆ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ. ಓಕೆ ಸರ್, ನಾನು ಬಂದ್ಬಿಟ್ಟು ಎಸ್ಕಲೇಟ್ ಮಾಡಿದೀನಿ. ಅವ್ರು ಚೆಕ್ ಮಾಡಿ ಅವರು ಅನ್ಅಸೈನ್ ಮಾಡ್ತಾರೆ ಇಲ್ಲ ಕ್ಯಾನ್ಸಲ್ ಮಾಡ್ತಾರೆ.
ಓಕೆನಾ, ನಿಮಗೆ ಕಾಲ್ ಬಂದ್ರೆ ನೀವು ತಿಳಿಸ್ಕೊಡಿ ಈ ತರ ಬಂದ್ಬಿಟ್ಟು ಆಗಿದೆ ಅಂತ ಹೇಳಿ, ಅವರು ಅಸೈನ್ ಮಾಡ್ತಾರೆ ಸರಿ ಸರ್. ಓಕೆ, ಈ ಕಾಲ್ ಬರುತ್ತಾ? ಓಕೆ ಸರ್. ನೀವು ಇನ್ ಕೇಸ್ ಟಿಕೆಟ್ ರೇಸ್ ಮಾಡಿದ್ರೆ ಹೆಲ್ಪ್ ಸಪೋರ್ಟ್ ಅಲ್ಲಿ ಕಾಲ್ ಬರುತ್ತೆ ಸರ್, ಖಂಡಿತವಾಗ್ಲೂ. ಸರಿ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸ್ವೀಟಿ. ಇವ್ರು ಹೇಳ್ತಾ ಇದ್ದಾರೆ ಎಮರ್ಜೆನ್ಸಿದು ಏನಿದೆ, ನಿಮ್ಗೆ ಏನಾದ್ರು ಬೇಕಾದ್ರೆ ಕ್ಯಾಶ್ಲೆಸ್ ಬೇಕಾದ್ರೆ ಕೆಲವೊಂದು ಇದ್ದಾವೆ, ಹೋಗಿ, ಇಲ್ಲ ಅಂದರೆ ನಿಯರೆಸ್ಟ್ ಹೋಗಿ ನೀವು ಬಿಲ್ ಎಲ್ಲನೂ ತೊಗೊಳ್ಳಿ, ನಿಮ್ಗೆ ಏನಾದ್ರು ಆಯಿತು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಕಾಳಜಿನ ವಹಿಸಿದ್ರು. ಬಟ್ ರೆಸ್ಪಾನ್ಸು ಲೇಟ್ ಆಯಿತು, 10-12 ನಿಮಿಷ ಲೇಟ್ ಆಯಿತು. ಇಮಿಡಿಯೇಟ್ ರೆಸ್ಪಾನ್ಸ್ ತೊಗೋಬೇಕು, ಅದೇ ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂತ ಹೇಳೋದು, ಅದಕ್ಕೆ ಇಮಿಡಿಯೇಟ್ಗೆ. ಓಕೆ, ನೋಡೋಣ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅವ್ರ ಟೀಮ್ ಕಡೆಯಿಂದ ಕಾಲ್ ಬರ್ತಾ ಇದೆ. ಅವ್ರಿಗೆ ಕಾಲ್ ಮಾಡಿದ್ದೀನಿ, ಹೆಲ್ಪ್ಗೆ ಹೋಗ್ಬಿಟ್ಟು ನೋಡೋಣ. ನಮಸ್ತೆ, ನಿಮ್ಮ ಕಾಲ್ ಸಿಗೋದ ಮ್ಯಾನೇಜ್ಮೆಂಟ್ಗೆ ಕರೆಕ್ಟ್ ಆಗಿದೆ. ಮೊದಲು ಕಾಲ ಟಿಕೆಟ್ ರೇಸ್ಗಳಿಂದ ಎಷ್ಟಾಗಿದೆ ಸರ್? ಮೇಡಮ್, ಗಾಡಿ ಸ್ಕಿಡ್ ಆಗಿ ಬಿದ್ದೋಗಿದೆ ಮಳೆಯಲ್ಲಿ. ಏನ್ ಸರ್? ಗಾಡಿ ಸ್ಕಿಡ್ ಆಗಿ ಬಿದ್ದಿದೆ ಮೇಡಮ್. ಸರ್, ಫುಡ್ ಫೋಟೋನ ಕಳ್ಸಕ್ಕಾಗತ್ತಾ? ಫುಡ್ ಆಲ್ರೆಡಿ ತಗೊಂಡಿದ್ದೀರಾ ಫುಡ್ ರೆಸ್ಟೋರೆಂಟ್ಗೆ ಹೋಗಿ? ಅದೇ ಮೇಡಮ್, ತಗೊಂಡಿದ್ದೀನಿ. ಗಾಡಿ ಸ್ಕಿಡ್ ಆಗಿ ಬಿದ್ದೋಗಿದೆ, ಫುಡ್ಡು ಬಿದ್ದೋಗಿದೆ ಕೆಳಗಡೆ. ಸರ್, ಫೋಟೋ ಕಳ್ಸಕ್ಕಾಗುತ್ತಾ? ಹಾಂ, ಫೋಟೋ ಕಳ್ಸಕ್ಕಾಗುತ್ತಾ ಸರ್? ಫೋಟೋ ಫುಡ್ದಾ ಮೇಡಮ್? ಎಸ್ ಸರ್. ಸರಿ ಮೇಡಮ್, ಕಳಿಸ್ತೀನಿ ನೋಡಿ ಈಗ. ಸರ್, ನಿಮ್ಮ ಕಾಲ್ನ ಹೋಲ್ಡ್ ಮಾಡಿ ಇಡ್ಬೋದಾ ಸರ್? ಸರಿ ಮೇಡಮ್. ಹೋಲ್ಡ್ ಮಾಡೇ ಇರಿ ಸರ್, ಕಾಲ್ ಡಿಸ್ಕನೆಕ್ಟ್ ಮಾಡಬೇಡಿ. ಓಕೆ, ಇವಾಗ ಕಳಿಸ್ಲಾ? ನನಗೆ ಇದಾಗಿದೆ, ಆಕ್ಸಿಡೆಂಟ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಆಕ್ಸಿಡೆಂಟ್ ಆಗಿದೆ? ಅಂದರೆ ಸ್ಕಿಡ್ ಆಗಿ ಬಿದ್ದಿರೋದು, ಫುಡ್ ಅಷ್ಟೇ ಡ್ಯಾಮೇಜ್ ಆಗಿಲ್ಲ, ನನಗೂ ಕೂಡ ಸ್ವಲ್ಪ ಇದಾಗಿದೆ ಕಾಲ್ಗೆ. ಅಂದ್ರೆ ಇವಾಗ ನೀವು ಈ ಆರ್ಡರ್ನ ಅದೇ ಹೋಗಿ ಪ್ರೊಸೀಡ್ ಮಾಡಕ್ ಆಗಲ್ವಾ ಸರ್? ಹಾಂ, ಅದಕ್ಕೋಸ್ಕರ ಮೇಡಮ್ ಹೇಳಿದ್ದು. ಇದು ಎಮರ್ಜೆನ್ಸಿ ಹೆಲ್ಪ್ಲೈನ್ಗೂ ಕಾಲ್ ಮಾಡಿದೆ, ಅವ್ರು ನಿಮಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ನಿಮಗೂ ಕೂಡ ಇದರಲ್ಲಿ ಹೆಲ್ಪ್ಲೈನ್ಗೆ ಮಾಡಿ ಅಂತ ಹೇಳಿದ್ರು, ಮಾಡಿದೆ ಅದಕ್ಕೆ. ಇಟ್ಸ್ ಓಕೆ ಸರ್, ನಾವು ಬೇರೆ ಡೆಲಿವರಿ ಪಾರ್ಟ್ನರ್ನ ಅನ್ಅಸೈನ್ ಮಾಡ್ಕೊತೀವಿ ಸರ್. ಮೇಡಮ್, ಫುಡ್ ಇದಾಗಿದೆಯಲ್ಲ? ಇವಾಗ ಅದೇ ಸರ್, ಫುಡ್ ಡ್ಯಾಮೇಜ್ ಆಗಿದೆ, ಕೆಳಗಡೆ ಬಿದ್ದಿದ್ಯಾ? ಹೌದೌದು, ಕೆಳಗಡೆ ನೀರಲ್ಲಿ ಬಿದ್ದಿದೆ. ಫೋಟೋ ಕಳಿಸ್ತಾ ಇದ್ದೀನಿ ನೋಡಿ. ಕಳ್ಸಿ ಸರ್. ಒಂದೇ ನಿಮಿಷ ಲೈನಲ್ಲಿರಿ ಮೇಡಮ್. ಕಳಿಸಿದ್ದೀನಿ ನೋಡಿ ಬಂದಿಲ್ಲ ಸರ್. ಬಂದಿದೆ ಮೇಡಮ್. ಆಗಲೇ ಇದನ್ನು ಮಾಡಿದ್ನಲ್ಲ ನಾನು. ಸರ್, ಇಮೇಜ್ ಬಂದೈತೆ ಹೇಳಿ. ಹಾಂ, ಅದು ಸ್ವಲ್ಪ ಮಳೆ ಬರ್ತಾ ಇದೆ ಮೇಡಮ್, ಒಂದು ಸ್ವಲ್ಪ ಬೇಗ ನೋಡಿ. ಹಲೋ ಸರ್, ಹೇಳಿ ಮೇಡಮ್. ಸರ್ ದಯವಿಟ್ಟು ಲೈನಲ್ಲೇ ಇರಿ ಸರ್, ನಮ್ಮ ಕಡೆಯಿಂದ ತಿರ್ಗಾ ಕಾಲ್ ಬರುತ್ತೆ. ನಾವು ಒಂದ್ಸರಿ ಕಸ್ಟಮರ್ ಅವರಿಗೆ ಕಾಲ್ ಮಾಡಿ ಬರ್ತೀರಿ ಸರ್. ಓಕೆ ಮೇಡಮ್. ಕಟ್ ಮಾಡಬೇಕಾ ಮೇಡಮ್? ಲೈನಲ್ಲಿ ಇರಬೇಕಾ? ಲೈನಲ್ಲೇ ಇರಬೇಕು ಸರ್. ಹಾಂ, ಸರಿ 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 ಸರಿ. ಸರ್, ಹೇಳಿ. ಹಲೋ ಹಾಂ, ಸರ್, ನೀವು ಕಾಲ್ ಡಿಸ್ಕನೆಕ್ಟ್ ಮಾಡ್ಕೋಬಹುದು. 5 to 10 ಮಿನಿಟ್ಸ್ ಒಳಗಡೆ ನಮ್ಮ ಕಡೆಯಿಂದ ಕಾಲ್ ಬರುತ್ತೆ. ಓಕೆ ಮೇಡಮ್. ಇಲ್ಲ, ವೇಟ್ ಮಾಡ್ತಾನೆ ಮೇಡಮ್, ನಾನು ಸ್ವಲ್ಪ ಇದು ಕಾಲ್ ಡ್ಯಾಮೇಜ್ ಆಗಿದೆ, ಇಲ್ಲ ಹೋಗ್ಬೇಕು. ಸರ್, ನಮ್ಮ ಕಡೆಯಿಂದ ಕಾಲ್ ಬರುತ್ತೆ, ಅಂದ್ರೆ ಕಸ್ಟಮರ್ ಅವ್ರಿಗೂ ಕಾಲ್ ಹೋಗುತ್ತೆ, ನಿಮಗೂ ಕಾಲ್ ಬರುತ್ತೆ ಸರ್. ಆಮೇಲೆ ಹಾಂ, ಬೇಗ ಮಾಡಿ ಮೇಡಮ್. ಸರ್, ಫೀಡ್ಬ್ಯಾಕ್ ಶೇರ್ ಮಾಡಿ ಸರ್, ಒಂದ್ಸರಿ ಕಾಲ್ ಡಿಸ್ಕನೆಕ್ಟ್ ಆದಾಗ. ಹಾಂ, ಸರಿ ಮೇಡಮ್, ವೇಟ್ ಮಾಡ್ತಾ ಇದ್ದೀನಿ. ಇವ್ರ ರೆಸ್ಪಾನ್ಸು ಯಾಕೋ ನಾನು ಅಂದ್ಕೊಂಡಿರೋರ ಥರ ಅಂತೂ ಇಲ್ಲವೇ ಇಲ್ಲ, ನಿಜವಾಗ್ಲೂ ಇಲ್ಲ. ಓಕೆ, ನಾನು ಅಂದ್ಕೊಂಡಿದ್ದೆ ಬೇರೆ, ಇವ್ರು ಮಾಡ್ತಾ ಇರೋದೇ ಬೇರೆ. बात कर रहा हूँ, क्या मेरी बात गजानन जी से हो रही है? ಹಾಂ ಸರ್, ಹೇಳಿ ಸರ್, ಕನ್ನಡದಲ್ಲಿ ಹೇಳಿ ಸರ್. जी सर, sorry, I can only speak in Hindi and English. You have order ID, last 4 digit is 3298 sir. Okay. How much time will you take to deliver the order? ಸರ್, ನನಗೆ ಆ್ಯಕ್ಚುಲಿ ಅಲ್ಲ, ಗಾಡಿ ಸ್ಕಿಡ್ ಆಗಿ ಬಿದ್ದಿದೆ, ಫುಡ್ ಡ್ಯಾಮೇಜ್ ಆಗಿದೆ ಸರ್. Order is damaged, am I right? ಯಾ, ಆರ್ಡರ್ ಡ್ಯಾಮೇಜ್ ಆ್ಯಂಡ್ ಸ್ಕಿಡ್ ಆ್ಯಂಡ್ ಆಕ್ಸಿಡೆಂಟ್ ಆಲ್ಸೋ. ಸೊ ಲಿಟಲ್ ಬಿಟ್ ಸ್ಕಿನ್ ಔಟ್. Are you okay? ಯಾ ಸರ್, ಲಿಟಲ್ ಬಿಟ್ Okay, do ಸ್ಕಿನ್ not ಔಟ್. worry, I will talk to the customer, okay sir? ನೋಡ್ರಿ, ಒಬ್ರಾದ್ಮೇಲೆ ಒಬ್ರು ಕಾಲ್ ಮಾಡ್ತಾವ್ರೆ. ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದಿರೋದು ಅವ್ರಿಗೆ ಗೊತ್ತಿಲ್ಲ. ಸ್ವಿಗ್ಗಿ ಟೀಮ್ ಇಂಪ್ರೂವ್ ಆಗಬೇಕು, ಜೊಮ್ಯಾಟೊ ಥರ. ನೋಡಿ, ಇವರೊಬ್ರು ಹಾಕಿದ್ದಾರೆ,
ಇಲ್ಲೊಬ್ರು ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ನಾನು ಏನು ಅಸೈನ್ ಮಾಡಿದ್ದೆ ಅದು ಏನಂತ ಹಾಕಿದ್ದಾರೆ, ಸ್ಕಿಪ್ ದಿಸ್ ಸ್ಟೆಪ್, ಸಾಲ್ವ್ ಆಗಿದೆ ಅಂತ ಹಾಕಿದ್ದಾರೆ. ಆರ್ಡರ್ ಮೇ ಬಿ ಕ್ಯಾನ್ಸಲ್ ಆಯಿತು ಆರ್ಡರ್. ಓಕೆ, ಇವಾಗ ಆರ್ಡರ್ಗೆ ಹೋಗೋಣ. ಅರ್ನಿಂಗ್ಸಲ್ಲಿ ಹೋಗಿ ಇವತ್ತಿನ ಆರ್ಡರ್ ಕ್ಯಾನ್ಸಲ್ಡ್ ಬಂದಿದೆ ನೋಡಿ. ಆರ್ಡರ್ ಕ್ಯಾನ್ಸಲ್ ಆಗಿದೆ. ಏನು ಅಂತ ಕೊಟ್ಟಿಲ್ಲ, ಬಟ್ ಆರ್ಡರ್ ಮಾತ್ರ ಕ್ಯಾನ್ಸಲ್ ಆಗಿದೆ. ನೋಡೋಣ ಅವ್ರ ಕಡೆಯಿಂದ ಕಾಲ್ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ. ಸ್ನೇಹಿತರೆ, ಮತ್ತೆ ಯಾವುದೇ ರೀತಿಯ ಅವ್ರ ಕಡೆಯಿಂದ ಕಾಲ್ ಬಂದಿಲ್ಲ. ನಾನು ವೇಟ್ ಮಾಡಿದೆ, 1 hour ವೇಟ್ ಮಾಡಿ ಮನೆಗೆ ಬಂದುಬಿಟ್ಟೆ. ಆಮೇಲೆ ಮನೆಗೆ ಬಂದಮೇಲೆ ಅವ್ರ ಕಡೆಯಿಂದ ಯಾವುದೇ ರೀತಿ ಏನಾಗಿದೆ, ನಿಮ್ಗೆ ಏನಾಯಿತು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಕಾಲ್ ಬರಲಿಲ್ಲ. ಒಂದು ಸ್ವಲ್ಪ ರೆಸ್ಪಾನ್ಸು ಕಡಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ಆರ್ಡರ್ ಮಾಡೋರ್ ಹಸಿವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸಿವಿಗೆ ಬೆಲೆನೇ ಇಲ್ಲ.